ಎಸ್, ಇದು ಉತ್ತರ ಕರ್ನಾಟಕ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ನಮ್ಮ ವರದಿಯ ಬೆನ್ನಲ್ಲೇ ತಾಂಡಾಕ್ಕೆ ಹೋಗಿದ್ದಾರೆ ಅಧಿಕಾರಿಗಳು. ನಮ್ಮ ವರದಿ ಬಳಿಕ ತಾಂಡಾಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತಾಲೂಕ್ ಪಂಚಾಯತ್ ನ ಎಡಿ ಸಂಜಯ್ ಕುಮಾರ್ ರಿಪೇರಿಯಲ್ಲಿದ್ದ ಮೋಟಾರ್ ಅನ್ನ ದುರಸ್ತಿಗೊಳಿಸಿ ನೀರು ಪೂರೈಕೆ ಮಾಡಲು ಮುಂದಾಗಿದ್ದಾರೆ. ಕುಡಿಯುವ ನೀರಿನ ತೊಂದರೆ ಆಗದಂತೆ ನಿಗಾ ವಹಿಸುವಂತೆ ಪಿಡಿಒಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಜೆಜೆ ಮೂಲಕ ತಾಂಡಾಗೆ ಸಮರ್ಪಕ ಕುಡಿಯುವ ನೀರು ಪೂರೈಸುವಂತೆ ನಿರ್ದೇಶನವನ್ನ ನೀಡಿದ್ದಾರೆ. ಇಸ್ಲಾಂಪುರ್ ತಾಂಡಾದಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್. ಸುದ್ದಿ ಬಿತ್ತರಿಸಿದ್ದು ಅಷ್ಟೇ ಅಲ್ಲದೆ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ನಿರಂತರವಾಗಿ ಗ್ರಾಮಸ್ಥರ ಜೊತೆ ಸಂಪರ್ಕದಲ್ಲಿತ್ತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್. ಡಿಸೆಂಬರ್ 9ರಂದು ಕುಡಿಯುವ ದಿನ ಬಳಕೆಗೆ ಬೇಕಾಗುವ ನೀರಿನ ಸಮಸ್ಯೆ ಬಗ್ಗೆ ಉತ್ತರ ಕರ್ನಾಟಕ ನ್ಯೂಸ್ ಕಂಪ್ಲೀಟ್ ವರದಿಯನ್ನ ಬಿತ್ತರಿಸಿತ್ತು ಮತ್ತು ಪ್ರೈಮ್ ಟೈಮ್ ನಲ್ಲಿ ಕೂಡ ಈ ಅಂಶದ ಬಗ್ಗೆ ಚರ್ಚೆಯನ್ನ ನಡೆಸಿತ್ತು. ಜೆಜೆಎಂ ಪೈಪ್ಲೈನ್ ನಲ್ಲಿ ಬರುವ ನೀರು ನಮಗೆ ಸಾಕಾಗುವುದಿಲ್ಲ, ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವಂತೆ ತಾಂಡಾದ ಜನರ ಬೇಡಿಕೆ ಆಗಿತ್ತು. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿ ಶೀಘ್ರವೇ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಅಧಿಕಾರಿಗಳು. ಇನ್ನು ಇಸ್ಲಾಂಪುರ್ ತಾಂಡಾ ಜನರಿಗೆ ಭರವಸೆಯನ್ನ ನೀಡಿದ್ದಾರೆ. ನಾವು ಶುದ್ಧ ಕುಡಿಯುವ ನೀರಿನ ಒಂದು ಟ್ಯಾಂಕ್ ಬೇಕು, ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಎಡಿ ಸಂಜಯ್ ಕುಮಾರ್ ಹೇಳಿದ್ದಾರೆ. ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರಂತರವಾಗಿ ಈ ಕುರಿತು ಸುದ್ದಿಯನ್ನ ಬಿತ್ತರಿಸಿತ್ತು. ಕೊನೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ತಾಂಡಾದ ಜನರಿಗೆ ನೀರು ಒದಗಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಯೂಸ್ ಮಾಡಕ್ಕೆ ಬಳಸಕ್ ಬರ್ತಾವೆ. ಫಂಕ ಆಗ್ಬೇಕಲ್ಲ ರೀ ಮೇಡಮ್, ದಿನ ನಿಮಗೆ ಹೇಳಿದೇವ್ ನಾವು, ಹೇಳಿಲ್ಲ ಅಂತ ಎಲ್ಲ ನಾವು ಇದು ಮಾಡ್ಕೊಂಡು ಹಾಕಿವಿ ನಮ್ಮ ಮನ್ಯಾಗ. ಇಲ್ಲ ಪೈಪ್ ಮೇಲೆ ಬಿಲ್ಡಿಂಗ್ ಅವಶ್ಯಕತೆ ಐತೆ. ಪೈಪ್ ಮೇಲೆ ಬಿಲ್ಡಿಂಗ್ ಬರ್ತರಿ ಕರ್ಸಿತ್ರಿ ಅಲ್ಲ ಮೇಡಮ್, ಕರ್ಸಿದ್ದು ಕರ್ಸಿ ಹೊಡ್ಬೇಕಾರ ಅದು ಪೈಪ್ ಪಾರ್ಸಲ್ ಕುಗ್ಲಿಲ್ಲ. ಏನೇ ಯಾವ್ದಂತ ನಿಮ್ಗೆ ಹೇಗೆ ಪಾರ್ಸಲ್ ಕುಗ್ಲಿಲ್ಲ ಪೈಪ್ ಬಂದ್ರೆ ಅದು ಏನಾಗ್ಯದ್ರಿ, ಅದು ಊಟ ನೀರು ಖಾಲಿ ಆದ್ರೂ ಬರ್ತಾವ್ರಿ. ನೀರು ಎಷ್ಟು ಬರ್ತಾವ ನೋಡ್ತಾರೆ, ಚಾಲು ಮಾಡಿರಿ ಮೇಡಮ್, ಚಾಲು ಮಾಡ್ತಾವ. ಹುಮ್ನಾಬಾದ್ ಕೆಮಿಕಲ್ ಸ್ಟೋರ್ ಹಾಕ್ಬೇಕು ಮೇಡಮ್, ಮಾಡ್ಬೇಕು ಮೇಡಮ್. ಇದು ವೈರ್ ಇದಿಲ್ಲ ಮತ್ತೆ ಹಾಳ್ಬಿ ಆಗಿತ್ತು. ಈಗ ನಾಳೆ ಮಾಡ್ತೀನಿ ಮೇಡಮ್. ಕುಡಿಯೋ ನೀರಿನ ಕಡೆಯಿಂದ ನೋಡೋದು ಏನು ವ್ಯವಸ್ಥೆ ಇತ್ತು. ನಾಳೆ ಇಲ್ಲೇ ಇದ್ದು ಹೌದು ವಾಲ್ಗಳು ಅದು ಯಾರೋ ವಾಟರ್ ಮ್ಯಾನ್ ಈಗ ವಾಲ್ ಈ ಕಡೆ ಒಂದು ಹಾಫ್ ಆನ್ ಅವರ್ ಈ ಕಡೆ ಬರಪ್ಲೆ ಏನಾರ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಅರ್ಧ ಗಂಟೆನೇ ಜಾಸ್ತಿ ಬನ್ನಿ ಕಮ್ಮವ, ಅರ್ಧ ಗಂಟೆ 1 ಗಂಟೆ ಬರ್ತದೆ. ಇದನ್ನ ಪ್ರೆಷರ್ ಬರ್ಬೋದು ಎಲ್ಲ ತೆಳಗೆವ ಎಲ್ಲ 1 ಗಂಟೆ ಬಿಡ್ತಾರೆ ಸಾಬ್ರೆ. ಇರಲ್ಲ ರೀ, ಅವಾಗ ವಾಟರ್ ಮ್ಯಾನ್ ಏನು ಗಲ್ತಿಲ್ಲಪ್ಪ, ಏನು ಮಾಡಿ ಮಾಡ್ತಾನೋ ಬರೋಲ್ಲ.